ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ 10ನೆಯ ತರಗತಿಯನ್ನ ಓದುತ್ತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಸಂಕಲನಾತ್ಮಕ 1ರ ಪ್ರಶ್ನೆ ಪತ್ರಿಕೆಯನ್ನು ವಿವರಣೆಯೊಂದಿಗೆ ಬಿಡಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಈ ಒಂದು ವಿಡಿಯೋ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ತುಂಬ ಅನುಕೂಲವಾಗ್ತದೆ. ನನ್ನ ಪ್ರಕಾರ ಸಾಮಾನ್ಯವಾಗಿ ಕನಿಷ್ಠ 20 ಅಂಕಗಳು ಬರುವಂತಹ ಸಂಭವವಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಆದ್ದರಿಂದ ತಪ್ಪದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಹಾಗೆಯೇ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ, ಹಾಗೆಯೇ ಬೆಲ್ ಐಕಾನನ್ನು ಒತ್ತುವುದನ್ನು ಮರಿಬೇಡಿ. ಹಾಗಾದರೆ ಇವತ್ತು ನಾವು ನಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 80 ಅಂಕಗಳಿವೆ. ಈ 80 ಅಂಕಗಳನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಭಾಗ ಎದಲ್ಲಿ ಭೌತ ವಿಜ್ಞಾನ ಎನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ, ಭಾಗ ಬಿದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತವೆ. ಹಾಗೆ ಭಾಗ ಸಿದಲ್ಲಿ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತವೆ. ಹಾಗಾದರೆ ನಾವು ಇಂದು ಭಾಗ ಎದಲ್ಲಿ ಬರುವಂತಹ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ವಿಜ್ಞಾನ ವಿಷಯ ಅಂದರೆ ಕೇವಲ ಕಂಠಪಾಠ ಹಾಕಿ ಉತ್ತರಗಳನ್ನು ಬರೆಯುವುದು ಅಲ್ಲ, ಸಂಪೂರ್ಣವಾಗಿ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವಂತಹ, ನಮ್ಮ ಜೀವನಕ್ಕೆ ಅನುಕೂಲವಾಗುವಂತಹ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆಯೇ ಯಾವ ರೀತಿಯಾಗಿ ನಾನು ವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದರೆ ಮೌಲ್ಯಮಾಪಕರು ಸುಲಭವಾಗಿ ಅಂಕಗಳನ್ನು ಕೊಡುತ್ತಾರೆ. ಹಾಗೂ ಅನ್ವಯಿಕ ಪ್ರಶ್ನೆಗಳು ತುಂಬ ಚರ್ಚೆಗೆ ಬರುವಂತಹ ಒಂದು ವಿಷಯ ಅಂದರೆ ಅಪ್ಲೈಡ್ ಕ್ವಶನ್ಸ್. ಸಾಕಷ್ಟು ವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಅಪ್ಲೈಡ್ ಕ್ವಶನ್ಸ್ ಬರೋದರಿಂದ ಅಂತಹ ಅಪ್ಲೈಡ್ ಕ್ವಶನ್ಗೆ ನಾವು ಯಾವ ರೀತಿಯಾಗಿ ಉತ್ತರವನ್ನು ಬರೆದರೆ ನಮ್ಮ ಒಂದು ವಿಜ್ಞಾನದ ವಿಷಯದ ಅಂಕಗಳು ಹೆಚ್ಚಾಗ್ತವೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಈಗ ನಾವು ನಮ್ಮ ಮೊದಲನೆಯ ಈ ವಿಡಿಯೋದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ನಾವು ಇಂದು ನಮ್ಮ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ನಮ್ಮ ಭೌತ ವಿಜ್ಞಾನದ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಗೆ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿರುತ್ತವೆ. ಆದ್ದರಿಂದ ಸೊಲೆನಾಯ್ಡ್ನ ಒಳಗಿನ ಕಾಂತಕ್ಷೇತ್ರವು ಅಂತ ಇದೆ. ಅವರು ಕೊಟ್ಟಂತಹ ಆಯ್ಕೆಗಳು ಈ ರೀತಿಯಾಗಿವೆ. ತುಂಬ ಹೆಚ್ಚಾಗಿರುತ್ತದೆ ಆಯ್ಕೆ ಎ, ಆಯ್ಕೆ ಬಿ ಒಂದೇ ಸಮನಾಗಿರುತ್ತದೆ, ಆಯ್ಕೆ ಸಿ ಶೂನ್ಯವಾಗಿರುತ್ತದೆ, ಆಯ್ಕೆ ಡಿ ತುಂಬ ಕಡಿಮೆಯಾಗಿರುತ್ತದೆ. ವಿದ್ಯಾರ್ಥಿಗಳೇ, ನಾವು ಯಾವುದೇ ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಾಗ ಕೊಟ್ಟಂತಹ 4 ಆಯ್ಕೆಗಳನ್ನು ಫಸ್ಟು ಸರಿಯಾಗಿ ಓದ್ಕೊಂಡ್ಬಿಟ್ಟು ಈ ಪ್ರಶ್ನೆಗೆ ಯಾವ ಉತ್ತರ ಸರಿ ಆಗ್ತದ ಅಂತ ಉತ್ತರವನ್ನು ಬರೆಯುವುದಕ್ಕೆ ಮುಂಚೆ ಈ ಪ್ರಶ್ನೆ ಯಾವ ಪಾಠದ ಮೇಲೆ ಅಥವಾ ಯಾವ ಅಧ್ಯಾಯದ ಮೇಲೆ ಬಂದಿದೆ ಅಂತ ಮತ್ತೆ ತಿಳ್ಕೊಳ್ಳಿ. ಈ ಒಂದು ಪ್ರಶ್ನೆ ನಮ್ಮ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎನ್ನುವಂತಹ ಪಾಠದ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ. ಅದರಲ್ಲಿ ಪ್ರಮುಖವಾಗಿ ಸೊಲೆನಾಯ್ಡ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಹಾಗೆ ಸೊಲೆನಾಯ್ಡ್ ಅಂದರೆ ಏನಪ್ಪ ಅಂದರೆ ಸಿಂಪಲ್ಲು ಅಂದರೆ ಈ ರೀತಿಯಾಗಿರುವಂತಹ ಅವಾಹಕ ಹೊದಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿಯನ್ನು ಈ ಒಂದು ರಚನೆಯಲ್ಲಿ ಸುತ್ತಿರುವಂತಹ ರಚನೆ ಅಥವಾ ಸಿಲಿಂಡರ್ನ ಆಕಾರದಲ್ಲಿ ಸುತ್ತಿರುವಂತಹ ಒಂದು ರಚನೆಯನ್ನು ಸೊಲೆನಾಯ್ಡ್ ಎಂದು ಕರೆಯುತ್ತೇವೆ. ಈ ಸೊಲೆನಾಯ್ಡನ್ನು ಬ್ಯಾಟರಿಯ ಒಂದು ತುದಿಗೆ ಹಾಗೂ ಇನ್ನೊಂದು ತುದಿಯನ್ನು ಬ್ಯಾಟರಿಯ ಋಣ ತುದಿಗೆ ಒತ್ತುಗುಂಡಿಯೊಂದಿಗೆ ಸಂಪರ್ಕ ಮಾಡಲಾಗಿರ್ತದೆ. ಇದು ಪಾಸಿಟಿವ್, ಇದು ನೆಗೆಟಿವ್. ಈ ರೀತಿಯಾಗಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದ ಧನ ತುದಿಯಿಂದ ಋಣ ತುದಿಗೆ ಹೋಗ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯ ಸೊಲೆನಾಯ್ಡ್ನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಯಾವ ರೀತಿಯಾಗಿರ್ತದೆ ಅಂದರೆ
ಈ ಒಂದು ಸೊಲೆನಾಡಿನ ಹೊರಭಾಗದಲ್ಲಿ ಈ ರೀತಿಯಾಗಿರುವಂತಹ ಕಾಂತಕ್ಷೇತ್ರ ಇರ್ತದೆ. ಸೊಲೆನಾಡಿನ ಹೊರಭಾಗದಲ್ಲಿ ಅಂದರೆ ಸೊಲೆನಾಡಿನ ದೂರ ಹೋದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ನಾವು ಇದನ್ನ ಸೊಲೆನಾಡಿನ ಉತ್ತರ ಧ್ರುವ ಅಂತ ಅನ್ಕೊಂಡ್ರೆ ಇದನ್ನ ಸೊಲೆನಾಡಿನ ದಕ್ಷಿಣ ಧ್ರುವ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ಕಾಂತೀಯ ಬಲರೇಖೆಗಳ ದಿಕ್ಕು ಉತ್ತರದಿಂದ ದಕ್ಷಿಣಕ್ಕೆ ಇರ್ತದೆ. ಇದು ಸೊಲೆನಾಡಿನ ಹೊರಭಾಗದಲ್ಲಿ. ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಒಳಗೆ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆ ಇರ್ತವೆ. ಸಮಾಂತರ ಸರಳ ರೇಖೆ ಇರ್ತಾವೆ. ಅಂದ್ರೆ ಆ ಸೊಲೆನಾಡಿನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಯಲ್ಲಿರ್ತವೆ. ಎಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಯಾಗಿರುತ್ತವೆ ಅಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಒಂದೇ ರೀತಿಯಾಗಿರುತ್ತದೆ ಅಥವಾ ಸಮನಾಗಿರುತ್ತದೆ ಅಥವಾ ಏಕರೂಪವಾಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಒಂದೇ ಸಮನಾಗಿರುತ್ತದೆ. ಉತ್ತರವನ್ನು ಬರೆಯುವಾಗ ಪ್ರಶ್ನೆ ಸಂಖ್ಯೆಯನ್ನು ಹಾಕಬೇಕು. ಮೊದಲನೆಯ ಪ್ರಶ್ನೆ ಸಂಖ್ಯೆ 1 ಆಯ್ಕೆಯನ್ನು ಬರೀಬೇಕು. ಆಯ್ಕೆ ಬಿ ಅಕ್ಷರಗಳನ್ನು ತಪ್ಪದೆ ದುಂಡಾಗಿ ಬರಿಬೇಕು. ಒಂದೇ ಸಮನಾಗಿರುತ್ತದೆ. ಇಷ್ಟು ನಾವು ಉತ್ತರವನ್ನು ಬರಿಬೇಕು. ಹಾಗಾದರೆ ಮತ್ತೆ ಈ ಒಂದು ವಿಷಯದ ಮೇಲೆ ಏನು ಪ್ರಶ್ನೆ ಕೇಳ್ಬೋದು? ಸಾಮಾನ್ಯವಾಗಿ ನಮ್ಮ ಒಂದು ಸೊಲೆನಾಯ್ಡು ನಮ್ಮ ಸ್ವಾಭಾವಿಕ ದಂಡಾಕಾಂತದಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರವನ್ನು ಹೋಲ್ತದೆ ಕೇಳ್ಬೋದು. ಸೊಲೆನಾಯ್ಡ್ನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಯಾವ ಸ್ವಾಭಾವಿಕ ಕಾಂತದ ಕಾಂತಕ್ಷೇತ್ರವನ್ನು ಹೋಲ್ತದ? ಇಲ್ಲಿ ಸ್ವಾಭಾವಿಕವಾಗಿರುವಂತಹ ದಂಡಾಕಾಂತದಲ್ಲಿ ಯಾವ ರೀತಿಯಾಗಿ ಕಾಂತಕ್ಷೇತ್ರ ಉಂಟಾಗ್ತದೆ ಅದೇ ರೀತಿಯಾಗಿರುವಂತಹ ಕಾಂತಕ್ಷೇತ್ರನು ಕೂಡ ಸೊಲೆನಾಯ್ಡ್ನಲ್ಲಿ ಉಂಟಾಗ್ತದ. ಅಥವಾ ಕಾಂತೀಯ ಬಲರೇಖೆಗಳ ಪ್ರಮುಖ ಲಕ್ಷಣಗಳನ್ನು ಕೇಳಬಹುದು. ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಇರುತ್ತವೆ. ಆದರೆ ಕಾಂತದ ಒಳಗಡೆ ಕಾಂತೀಯ ಬಲರೇಖೆಗಳು ದಕ್ಷಿಣದಿಂದ ಉತ್ತರಕ್ಕೆ ಇರುತ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರುತ್ತವೆ. ಹಾಗೆಯೇ ಒಂದು ಕಾಂತೀಯ ಬಲರೇಖೆಗಳು ಇನ್ನೊಂದು ಕಾಂತೀಯ ಬಲರೇಖೆಗಳನ್ನು ಛೇದಿಸುವುದಿಲ್ಲ. ಈ ಥರ ಛೇದಿಸಂಗಿಲ್ಲ. ಕಾರಣ ಏನಪ್ಪ ಅಂದರೆ ನಾವೊಂದು ಕಾಂತದ ಯಾವುದೇ ಒಂದು ಬಿಂದುವಿನಲ್ಲಿ ಒಂದು ದಿಕ್ಸೂಚಿಯನ್ನು ಇಟ್ಟು ಅದನ್ನು ತೆಗೆದು ಮತ್ತೆ ಪುನಃ ಅದೇ ಬಿಂದುವಿನಲ್ಲಿ ದಿಕ್ಸೂಚಿನಿಟ್ಟಾಗ ಕಾಂತವು ದಿಕ್ಸೂಚಿಯು ಮೊದಲು ತೋರಿಸಿದ ದಿಕ್ಕನ್ನೇ ತೋರಿಸುತ್ತೆ ವಿನಃ ಬೇರೆ ದಿಕ್ಕನ್ನು ತೋರಿಸುವುದಿಲ್ಲ. ಇದರಿಂದ ಗೊತ್ತಾಗ್ತದೆ ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳಿ. ಹಾಗೆಯೇ ಎಲ್ಲಿ ಕಾಂತೀಯ ಬಲರೇಖೆ ತುಂಬ ಹೇರಳವಾಗಿರುತ್ತವೆ ಅಥವಾ ಹೆಚ್ಚಾಗಿರುತ್ತವೆ ಆ ಭಾಗದಲ್ಲಿ ಕಾಂತಕ್ಷೇತ್ರನೂ ಕೂಡ ಹೆಚ್ಚಾಗಿರ್ತದೆ ಅಂತ ಹೇಳಿ ನಾವು ಇಷ್ಟು ವಿಷಯವನ್ನು ತಿಳ್ಕೊಂಡ್ವಿ ಅಂದರೆ ತುಂಬ ಸುಲಭವಾಗಿ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ಇಷ್ಟು ಮೊದಲನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗಾದರೆ ಎರಡನೆಯ ಪ್ರಶ್ನೆ, ಒಂದು ವಾಹಕದ ಮೂಲಕ 2 ಸೆಕೆಂಡ್ಗಳ ಕಾಲ ಹರಿಯುವ ವಿದ್ಯುತ್ ಪ್ರವಾಹವು ಜೆ ಜೌಲ್ನಷ್ಟು ಉಷ್ಣವನ್ನು ಉತ್ಪಾದಿಸುತ್ತದೆ. ಅದೇ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಂಡರೆ ಆದರೆ ಕಾಲವನ್ನು ಅರ್ಧ ಸೆಕೆಂಡ್ನಲ್ಲಿ ಅಥವಾ ಹಾಫ್ ಸೆಕೆಂಡ್ನಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣವು ಅಂತ ಇದೆ. ಆಯ್ಕೆಗಳು ಈ ರೀತಿಯಾಗಿವೆ. ಆಯ್ಕೆ ಎ J/2 ಅಂತ ಇದೆ. ಆಯ್ಕೆ ಬಿ J ಅಂತ ಇದೆ. ಆಯ್ಕೆ ಸಿ 2J ಅಂತ ಇದೆ. ಆಯ್ಕೆ ಡಿ 4J. ಅಂದರೆ ಆಯ್ಕೆ ಎ ಪ್ರಕಾರ ಮೊದಲು ಉತ್ಪತ್ತಿಯಾದ ಉಷ್ಣಕ್ಕಿಂತ ಅರ್ಧ ಉಷ್ಣ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತದೆ. ಆಯ್ಕೆ ಬಿ ಮೊದಲು 2 ಸೆಕೆಂಡ್ಗಳ ಕಾಲ ಎಷ್ಟು ಉಷ್ಣ ಉತ್ಪತ್ತಿಯಾಗಿತ್ತು ಅಷ್ಟೇ ಉಷ್ಣನು ಕೂಡ ನಾವು ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಿದಾಗ ಕಾಲವನ್ನು ಅರ್ಧ ಮಾಡಿದಾಗ ಕೂಡ ಅಲ್ಲಿ ಉತ್ಪತ್ತಿಯಾಗುವ ಉಷ್ಣ ಕೂಡ ಸಮನಾಗಿರುತ್ತದೆ ಅಂತ ಹೇಳ್ತದೆ. ಇನ್ನು ಆಪ್ಷನ್ ಸಿ ನೋಡಿದರೆ 2J ಅಂದ್ರೆ ಏನಪ್ಪ ಅಂದ್ರೆ ಮೊದಲು 2 ಸೆಕೆಂಡ್ಗಳ ಕಾಲ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ
ಅಲ್ಲಿ ಉತ್ಪತ್ತಿಯಾದ ಉಷ್ಣದ 2ರಷ್ಟು ಉಷ್ಣವು ಉತ್ಪತ್ತಿಯಾಗುತ್ತೆ ಅಂತ ತಿಳಿಸ್ತದೆ. ಹಾಗೆ 4J ಅನ್ನುವುದು ಮೊದಲು ಎಷ್ಟು ಉಷ್ಣ ಉತ್ಪತ್ತಿಯಾಗಿತ್ತು ಅದರ 4 ಪಟ್ಟಿನಷ್ಟು ಉಷ್ಣ ಉತ್ಪತ್ತಿ ಆಗ್ತದೆ ಅಂತ ಆಗ್ತದೆ. ಹಾಗಾದ್ರೆ ಈ ಪ್ರಶ್ನೆ ನಮ್ಮ ವಿದ್ಯುತ್ ಶಕ್ತಿಯ ಪಾಠದ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಜೌಲನ ಉಷ್ಣೋತ್ಪನ್ನ ನಿಯಮ. ಜೌಲನ ಉಷ್ಣೋತ್ಪನ್ನ ನಿಯಮಕ್ಕೆ ಒಂದು ಸೂತ್ರ ಇದೆ. ಅದು ಯಾವ ಸೂತ್ರಪ್ಪ ಅಂತಂದ್ರೆ H is equal to I²RT ಎನ್ನುವಂತಹ ಒಂದು ಸೂತ್ರ ಇದೆ. ಅಂದ್ರೆ ಯಾವುದೇ ಒಂದು ರೋಧಕದಲ್ಲಿ ಅಥವಾ ಯಾವುದೇ ಒಂದು ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು ಆ ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ಆ ವಾಹಕದ ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತವಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಕಾಲ 2 ಸೆಕೆಂಡ್ ಇತ್ತು, ಆವಾಗ J ಜೌಲ್ನಷ್ಟು ಉಷ್ಣ ಉತ್ಪತ್ತಿ ಆಗ್ತದೆ. ಅದೇ ಕಾಲವನ್ನ ಏನ್ ಮಾಡಲಾಗಿದೆ, ಹಾಫ್ ಅಂದ್ರೆ ಅರ್ಧ ಮಾಡಲಾಗಿದೆ, ಆದರೆ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಲಾಗಿದೆ. ಇಂತಹ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಲೆಕ್ಕ ಮಾಡೋದು ತುಂಬಾ ಉತ್ತಮ. ಅಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಮೊದಲಿಗೆ T ಈಕ್ವಲ್ ಟು ಕರೆಕ್ಟ್ ನೋಡಿ, T ಈಕ್ವಲ್ ಟು 2 ಸೆಕೆಂಡ್ ಅಂತ ಇದೆ. ಉದಾಹರಣೆ ನೀವು R ಬೆಲೆಯನ್ನ 1 ಓಮ್ ಅಂತ ತಗೊಳ್ಳಿ ಅಥವಾ 2 ತಗೊಳ್ಳಿ. ಹಾಗೆಯೇ I ಬೆಲೆಯನ್ನ 1 ಅಥವಾ 2, 3 ತಗೊಳ್ಳಿ. ನಾನೀಗ I ಬೆಲೆಯನ್ನ 2 ತಗೊಂತೀನಿ. ಆವಾಗ ಸೂತ್ರವನ್ನು ಹಾಕಿ H is equal to I²RT ಅಂತ ಇದೆ. I ಅಂದ್ರೆ 2 ಇದೆ, 2ರ ಸ್ಕ್ವೇರ್ ಆಗ್ತದೆ, ಇಂಟು R 1 ಓಮ್ ಇದೆ, T 2 ಸೆಕೆಂಡ್ ಇದೆ. ಹಾಗಾಗಿ 2 4, 4 ಇಂಟು 1 ಇಂಟು 2 ಅಂದರೆ 8 ಜೌಲ್ ಉಷ್ಣ ಉತ್ಪತ್ತಿ ಆಯಿತು. ಹಾಗಾದ್ರೆ ಒಂದು ವೇಳೆ ಅದೇ ವಾಹಕದ ಮೂಲಕ ನೋಡ್ರಿ, ಇಲ್ಲಿ ಅದೇ ವಾಹಕ ಇದೆ, ಅದೇ ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಂಡರೆ ಈಗ ಮಾಡಬೇಕಾಗಿದೆ, I ಬೆಲೆಯನ್ನ ದ್ವಿಗುಣಗೊಳಿಸಲಾಗಿದೆ. I ಈಕ್ವಲ್ ಟು 4A ಮಾಡೋಣ. ದ್ವಿಗುಣ ಅಂದ್ರೆ 2 ಪಟ್ಟು ಜಾಸ್ತಿ ಮಾಡೋಣ. T ಅನ್ನ ಅರ್ಧ ಸೆಕೆಂಡಿಗೆ ಮಾಡಲಾಗಿದೆ. ಹಾಗೆಯೇ R ಬೆಲೆ ಅಷ್ಟೇ ಇದೆ, ಏಕೆಂದ್ರೆ ಅದೇ ವಾಹಕವಾಗಿರುವುದರಿಂದ R ಬೆಲೆಯಲ್ಲಿ ವ್ಯತ್ಯಾಸವಿಲ್ಲ. ಹಾಗಾದ್ರೆ ಈಗ ಸೂತ್ರ ಹಾಕೋಣ. H is equal to I²RT. I ಅಂದ್ರೆ 4ರ ಸ್ಕ್ವೇರ್ ಆಗ್ತದೆ, ಇಂಟು R ಅಂದ್ರೆ 1 ಓಮ್ ಐತಿ, T ಅಂದ್ರೆ ಅರ್ಧ ಸೆಕೆಂಡ್ ಐತಿ. ಅವಾಗ ಏನಾಗುತ್ತೆ, 4ರ ವರ್ಗ ಅಂದ್ರೆ 16 ಇಂಟು 1/2 ಆಗ್ತದೆ. 2 1 2, 2 8 16. ಅಂದ್ರೆ ಇಲ್ಲಿ ಕೂಡ ಅಷ್ಟೇ ಸಮನಾಗಿರುವಂತಹ ಏನಪ್ಪಾ ಅಂತಂದ್ರೆ ಉಷ್ಣ ಉತ್ಪತ್ತಿ ಆಗ್ತದೆ. ಇಷ್ಟೆಲ್ಲ ಲೆಕ್ಕ ಮಾಡೋದು ಬೇಕಾಗಿಲ್ಲ. ಯಾವಾಗಂದ್ರೆ ನಿಮಗೆ ಜೌಲನ ಉಷ್ಣೋತ್ಪನ್ನ ನಿಯಮ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಹೇಳ್ತದೆ, ಒಂದು ರೋಧಕದಲ್ಲಿ ಉತ್ಪತ್ತಿ ಆಗುವಂತಹ ಉಷ್ಣವು ಆ ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ರೋಧಕ್ಕೆ ಹಾಗೂ ಕಾಲಕ್ಕೆ ನೇರಾನುಪಾತವಾಗಿರುತ್ತದೆ. ಅಂದ್ರೆ ಇಲ್ಲಿ ಹೆಚ್ಚು ಉಷ್ಣ ಉತ್ಪತ್ತಿ ಆಗಬೇಕಾದ್ರೆ ನಾವು ವಿದ್ಯುತ್ ಪ್ರವಾಹವನ್ನ ಹೆಚ್ಚು ಮಾಡಬೇಕು. ಹಾಗಾಗಿ ಇಲ್ಲಿ ಏನ್ ಮಾಡಪ್ಪ ಅಂದ್ರೆ 2 ಸೆಕೆಂಡ್ಗಳ ಕಾಲ ಹರಿಯುವ ವಿದ್ಯುತ್ ಪ್ರವಾಹವನ್ನ ಕಾಲು ಭಾಗ ಅರ್ಧ ಭಾಗ ಕಡಿಮೆ ಮಾಡಲಾಗಿದೆ. ಆಗ ಬಿಡುಗಡೆಯಾಗುವಂತಹ ಉಷ್ಣನು ಕೂಡ ಅಷ್ಟೇ ಆಗ್ತದೆ. ಕಾರಣ ಏನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಲಾಗಿದೆ. ಒಂದು ವೇಳೆ ಅವರೇನಾದ್ರೂ ವಿದ್ಯುತ್ ಪ್ರವಾಹವನ್ನು ದ್ವಿಗುಣಗೊಳಿಸಿಲ್ಲ ಅಂತ ಕೇಳಿದ್ರೆ ಆಗ ಉತ್ತರ ಏನಾಗ್ತದಪ್ಪ ಅಂದ್ರೆ H is equal to ನೋಡಿಗ I² ಇಂಟು R ಇಂಟು T ಹಾಕ್ತಿದ್ರಿ. ಆವಾಗ I ಎಷ್ಟಿತ್ತು, 2ರ ಸ್ಕ್ವೇರ್ ಇತ್ತು, ಇಂಟು 1, T ಎಷ್ಟಿತ್ತು 1/2 ಆಗ್ತಿತ್ತು. ಆಗ ಉತ್ತರ 4/2, 2 1 2 ಆಗ್ತಿತ್ತು, 2 ಜೌಲ್ ಆಗ್ತಿತ್ತು. ಅಂದ್ರೆ J/4 ಆಗ್ತಿತ್ತು. ಅಂದ್ರೆ ಇಲ್ಲಿ ಬಿಡುಗಡೆಯಾದಂತಹ ಉಷ್ಣವು ಎರಡನೆಯ ಸಮಯದಲ್ಲಿ ಕೂಡ ಬಿಡುಗಡೆಯಾದ ಉಷ್ಣ 2 ಸೇಮ್ ಆಗಿರ್ತದೆ. ಹಾಗಾಗಿ ಆಕಸ್ಮಿಕವಾಗಿ ಮೊದಲು ಬಿಡುಗಡೆಗೊಂಡಂತಹ ಉಷ್ಣಕ್ಕಿಂತ ಎರಡನೇ ಸಮಯದಲ್ಲಿ ಬಂದಂತಹ ಉಷ್ಣ ಅರ್ಧ ಕಡಿಮೆ ಆಗಿತ್ತು ಅಂದ್ರ, ಉದಾಹರಣೆಗೆ ಇಲ್ಲಿ 8 ಜೌಲ್ ಬಂದು ಇಲ್ಲೇ 4 ಜೌಲ್ ಬಂದಿತ್ತು ಅಂದ್ರ ಆಗ ಈ ಉತ್ತರ ಸರಿ ಆಗ್ತಿತ್ತು. ಯಾವ ಉತ್ತರ, J/2 ಎನ್ನುವಂತ ಉತ್ತರ ಸರಿ ಆಗ್ತಿತ್ತು. ಒಂದು ವೇಳೆ ಇಲ್ಲೇ 8 ಜೌಲ್ ಬಂದಿತ್ತು,
ಸಪೋಸ್ ಇಲ್ಲಿ 16 ಜೌಲ್ ಉಷ್ಣ ಉತ್ಪತ್ತಿ ಆಗಿದ್ರೆ 16 ಜೌಲ್ ಉಷ್ಣ ಉತ್ಪತ್ತಿ ಆಗಿದ್ರೆ ಆಗ ಏನಾಗ್ತಿತ್ತಪ್ಪ ಅಂತಂದ್ರೆ ಉತ್ತರ ಎಷ್ಟಾಕಿತ್ತು 2J ಆಗ್ತಿತ್ತು. 2J ಉತ್ತರ ಆಗ್ತಿತ್ತು. ಒಂದು ವೇಳೆ ಇಲ್ಲಿ 8 ಜೌಲ್ ಬಂದಾಗ ಇಲ್ಲಿ 32 ಜೌಲ್ ಉಷ್ಣ ಏನಾದರೂ ಬಿಡುಗಡೆ ಆಗಿದ್ರೆ ಆಗ ಉತ್ತರ 4 ಜೌಲ್ ಆಗ್ತಿತ್ತು. ಹಾಗಾಗಿ ಈ ಪ್ರಶ್ನೆಗೆ 4 ಜೌಲು ಅಲ್ಲ, 2 ಜೌಲು ಅಲ್ಲ, J/2 ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರ್ತದೆ. ಹಾಗಾಗಿ ಉತ್ತರವನ್ನು ಬರಿಬೇಕಾದ್ರೆ 2 ಆಪ್ಷನ್ ಬಿ J ಅಂತ ಉತ್ತರವನ್ನು ಬರಿಬೇಕಾಗ್ತದೆ. ಈ ರೀತಿಯಾಗಿ ನಾವು ಇಂತಹ ಕೆಲವೊಂದಿಷ್ಟು ಲೆಕ್ಕಗಳು ಮಾಡುವಾಗ ನೀವೇ ಕೆಲವೊಂದಿಷ್ಟು ಬೆಲೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ನನಗೆ R=1 ಹಾಕಿದ್ದೇನೆ, I=2 ಅಂತಲ್ಲ, 3 ಹಾಕ್ರಿ, 4 ಹಾಕ್ರಿ, 5 ಹಾಕ್ರಿ. ಬಟ್ ಇಲ್ಲಿ ಲೆಕ್ಕ ಮಾಡುವಾಗ ಅದನ್ನು ನೋಡ್ಕೊ ದ್ವಿಗುಣ ಮಾಡಬೇಕು. 3 ತೊಗೊಂಡ್ರೆ 6 ಹಾಕೋಬೇಕು, 2 ತೊಗೊಂಡ್ರೆ 4 ಹಾಕಬೇಕು, 4 ತೊಗೊಂಡ್ರೆ 8 ಹಾಕಬೇಕು. ಬಟ್ ಆ ಬೆಲೆ ಒಂದೇ ಇದೆ, ಯಾಕಂದ್ರೆ ಅದೇ ವಾಹಕ ಇರುವುದರಿಂದ ರೋಧ ಒಂದೇ ಆಗಿರ್ತದೆ. ಬಟ್ ಕಾಲ ಮಾತ್ರ ವ್ಯತ್ಯಾಸವಾಗಿದೆ. ಬಟ್ ಕರೆಂಟು ದ್ವಿಗುಣ ಮಾಡಿದ್ದಾರೆ. ಈ ರೀತಿ ಬೆಲೆಯನ್ನು ಹಾಕೊಂಡ್ಬಿಟ್ಟು ನಾವು ಲೆಕ್ಕಗಳನ್ನು ಮಾಡಿಬಿಟ್ಟು ಉತ್ತರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇಷ್ಟು ಈ ಒಂದು ಎರಡನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ಆಗೈತಿ. ಹಾಗಾದ್ರೆ ಮೂರನೆಯ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳಿದಾವೆ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ಸಾಮಾನ್ಯವಾಗಿ ಒಂದು ಸರ್ಕ್ಯೂಟ್ನ್ಯಾಗ ವಿದ್ಯುತ್ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಯಾವುದು ಅಂತಂದ್ರೆ ರಿಯೋಸ್ಟಾಟ್. ಯಾವ ಸಾಧನ ಅದು? ರಿಯೋಸ್ಟಾಟ್ ಎನ್ನುವಂತಹ ಸಾಧನವನ್ನು ಬಳಸ್ಕೊಂಡ್ಬಿಟ್ಟು ನಾವು ರೋಧವನ್ನು ಬದಲಾಯಿಸ್ತೇವೆ. ರಿಯೋಸ್ಟಾಟ್. ಇದನ್ನು ಇಂಗ್ಲೀಷ್ನ ಬರೆಯುವಾಗ RHEOSTAT ರಿಯೋಸ್ಟಾಟ್ ಅಂತ ಕರಿತೇವೆ. ಕನ್ನಡದಲ್ಲಿ ಪರಿವರ್ತಿಸಬಹುದಾದ, ಕನ್ನಡದಲ್ಲಿ ಅಂತ ಪರಿವರ್ತಿಸಬಹುದಾದ ರೋಧ ಅಥವಾ ಬದಲಾಯಿಸಬಹುದಾದ ರೋಧ. ಬದಲಾಯಿಸಬಹುದಾದ ರೋಧ ಅಂತ ಕರಿತೀವಿ. ಇಷ್ಟು ಬರ್ತದೆ 1 ಅಂಕ. ಇನ್ನು 4ನೆಯ ಪ್ರಶ್ನೆ ಸಂಖ್ಯೆ ಏನಾಗಿದೆ? ದಂಡಾಕಾಂತದ ಬಳಿ ತಂದ ದಿಕ್ಸೂಚಿಯು ಏಕೆ ವಿಚಲನೆಯನ್ನ ಹೊಂದುತ್ತದೆ? ಸಾಮಾನ್ಯವಾಗಿ ದಂಡಾಕಾಂತ ಅಂದ್ರೆ ಈ ರೀತಿಯಾಗಿರ್ತದೆ. ಒಂದು ದಂಡಾಕಾಂತವನ್ನು ಹಾಕ್ತಾ ಇದ್ದೇನೆ ನೋಡಿ. ಇದು ಒಂದು ದಂಡಾಕಾಂತ. ಇದು ಉತ್ತರ ಧ್ರುವ ಅನ್ಕೊಡ್ರಿ, ಇದು ದಕ್ಷಿಣ ಧ್ರುವ ಅನ್ಕೊಡ್ರಿ. ಹಾಗಾದ್ರೆ ಒಂದು ದಿಕ್ಸೂಚಿಯನ್ನ ದಂಡಾಕಾಂತದ ಧ್ರುವದ ಹತ್ರ ತಂದಾಗ, ಇದು ಏನು ಅಥವಾ ಒಂದು ದಿಕ್ಸೂಚಿಯನ್ನ ದಂಡಾಕಾಂತದ ಬಳಿ ತಂದಾಗ ಅದು ವಿಚಲನೆಯಾಗುತ್ತದೆ ಅಥವಾ ಮುಳ್ಳು ತಿರುಗುತ್ತದೆ ಏಕೆ ಅಂತ ಕೇಳಿದ್ರೆ ತುಂಬಾ ಸುಲಭ. ಏಕೆಂದರೆ ಕಾಂತಗಳಲ್ಲಿ ಈ ಸಜಾತಿಯ ಧ್ರುವಗಳು ಪರಸ್ಪರ ಒಂದನ್ನೊಂದು ವಿಕರ್ಷಿಸ್ತವೆ, ಆದರೆ ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸ್ತವೆ. ಯಾವಾಗ ಈ ದಿಕ್ಸೂಚಿಯನ್ನ ದಂಡಾಕಾಂತದ ಪಕ್ಕದ ತಂದಾಗ ತಕ್ಷಣವೇ ಈ ಧ್ರುವಗಳು ಪರಸ್ಪರ ಏನಾಗ್ತವೆ? ವಿಕರ್ಷಣೆ ಆಗ್ತವೆ. ಹಾಗಾಗಿ ದೂಡ್ತದೆ. ಆದರೆ ಈ ದಕ್ಷಿಣ ಧ್ರುವವನ್ನು ತನ್ನ ಕಡೆಗೆ ಆಕರ್ಷಿಸ್ತದೆ. ಅಂದ್ರೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುವುದರಿಂದ, ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಣೆ ಮಾಡುವುದರಿಂದ ದಂಡಾಕಾಂತದ ಪಕ್ಕದಲ್ಲಿ ತಂದಿರುವಂತಹ ದಿಕ್ಸೂಚಿಯು ವಿಚಲನೆಯನ್ನು ಹೊಂದುತ್ತದೆ. ಉತ್ತರವನ್ನು ಹೇಗೆ ಬರೀಬೇಕಂದ್ರೆ ಕಾರಣ ಸಿಂಪಲ್. ಕಾರಣ ಸಜಾತಿಯ ಧ್ರುವಗಳು ಪರಸ್ಪರ ಒಂದನ್ನೊಂದು ವಿಕರ್ಷಿಸುತ್ತವೆ. ಆದರೆ
ವಿಜಾತೀಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಆದ್ದರಿಂದ ದಂಡಾಕಾಂತದ ಹತ್ತಿರ ತಂದ ದಿಕ್ಸೂಚಿಯು ವಿಚಲನೆಯನ್ನು ಹೊಂದುತ್ತದೆ ಅಂತ ಹೇಳಿ ಈ ರೀತಿಯಾಗಿ ನಾವು ಉತ್ತರವನ್ನು ಬರಿಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5. ಒಂದು ಮಂಡಲದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ತೋರಿಸುತ್ತಿರುವ ಚಿತ್ರದ ಭಾಗವೊಂದನ್ನು ನೀಡಲಾಗಿದೆ. ಒಂದು ಸರ್ಕ್ಯೂಟ್ ಅಥವಾ ಮಂಡಲ. ಇಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ. R1ದಲ್ಲಿ I1 ಅನ್ನುವಂತಹ ವಿದ್ಯುತ್ ಪ್ರವಾಹ ಇದೆ. R2ದಲ್ಲಿ I2 ಎನ್ನುವಂತಹ ವಿದ್ಯುತ್ ಪ್ರವಾಹ ಇದೆ. R3ಯಲ್ಲಿ I3 ಇದೆ. R4ರಲ್ಲಿ I4 ಎನ್ನುವಂತಹ ವಿದ್ಯುತ್ ಪ್ರವಾಹ ಇದೆ. ಒಂದು ವೇಳೆ I1 ಈಸ್ ಗ್ರೇಟರ್ ದ್ಯಾನ್ I2 ಹಾಗೆ I4 ಈಸ್ ಗ್ರೇಟರ್ ದ್ಯಾನ್ I3 ಅಂದ್ರೆ I1ನಲ್ಲಿ ಕರೆಂಟು I2ಗಿಂತ ಹೆಚ್ಚಾಗಿದೆ, ಹಾಗೆ I3ಗಿಂತ I4ನಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಿದೆ. ನಮಗೆ ಗೊತ್ತಿದೆ ವಿದ್ಯುತ್ ಪ್ರವಾಹವು ರೋಧಕ್ಕೆ ವಿಲೋಮಾನುಪಾತವಾಗಿರ್ತದೆ. ವಿಲೋಮಾನುಪಾತ ಅಂದರೆ ಹೆಂಗೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ಹಂಗೆ ರೋಧ ಹೆಚ್ಚಾಗ್ತಾ ಹೋಗ್ತದೆ. ಒಂದು ವೇಳೆ ರೋಧ ಹೆಚ್ಚಾಗಿದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಇಲ್ಲಿ ಅವನು ಕೊಟ್ಟಿರುವಂಥ ಒಂದು ಕಂಡೀಷನ್ ಇದೆ. I2ದಲ್ಲಿನ ಅಂದರೆ ರೋಧಕ 2ರ ಪ್ರವಾಹವು ರೋಧಕ 4ರಲ್ಲಿನ ವಿದ್ಯುತ್ ಪ್ರವಾಹದ 2ರಷ್ಟು ಇರ್ತದೆ. ಅಂದರೆ I2ನಲ್ಲಿರುವಂಥ ವಿದ್ಯುತ್ ಪ್ರವಾಹ ಅಂದರೆ ಇಲ್ಲಿರುವಂತಹ ವಿದ್ಯುತ್ ಪ್ರವಾಹ ಅಂದರೆ I2ದಲ್ಲಿನ ವಿದ್ಯುತ್ ಪ್ರವಾಹ ಈ I2ದಲ್ಲಿನ ವಿದ್ಯುತ್ ಪ್ರವಾಹ ಈ I4ನಲ್ಲಿರುವಂತಹ ವಿದ್ಯುತ್ ಪ್ರವಾಹ 2ರಷ್ಟು ಇರ್ತದೆ. ಅಂದರೆ ಸಪೋಸ್ ಈಗ ಇದು 8 ಇತ್ತು ಅಂದ್ರೆ ಇಲ್ಲೇ 4 ಇರ್ತದೆ ಅಂತ ಹೇಳ್ಕೋಬಹುದು. ಹಾಗಾದರೆ ನಮ್ಮ ಏನಾಗ್ತದೆ ಕಂಡೀಷನ್ಸು, I1ದಲ್ಲಿರುವಂಥ ವಿದ್ಯುತ್ ಪ್ರವಾಹವು I2ಗಿಂತ ಹೆಚ್ಚಾಗಿರ್ತದೆ. ಹಾಗಾಗಿ I1 ಜಾಸ್ತಿ ಇದೆ, I2ದಲ್ಲಿ ಕಡಿಮೆ ಇದೆ. ಹಾಗೆಯೇ I4ನಲ್ಲಿರುವಂಥ ವಿದ್ಯುತ್ ಪ್ರವಾಹವು I3ಗಿಂತ ಹೆಚ್ಚಾಗಿರ್ತದೆ. ಅಂದರೆ I3ಗಿಂತ I4ನಲ್ಲಿ ಹೆಚ್ಚಾಗಿರ್ತದೆ. ಬಟ್ ಕಂಡೀಷನ್ ಇದೆ, I2ದಲ್ಲಿರುವಂತಹ ವಿದ್ಯುತ್ ಪ್ರವಾಹವು I4ನ ಏನಪ್ಪ ಅಂದ್ರೆ 2ರಷ್ಟಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ಸಮನಾಗಿರ್ತದೆ. ಎಲ್ಲ ನೋಡಿದಾಗ ಇಲ್ಲಿ ಅತ್ಯಂತ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಹೊಂದಿರುವಂತಹ ರೋಧಕ ಯಾವುದು ಅಂದರೆ ಈ R3. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದ್ರೆ R3 ರೋಧಕವು ಹೆಚ್ಚು ರೋಧವನ್ನು ಹೊಂದಿದೆ ಅಂತ ಉತ್ತರವನ್ನು ಬರಿಬೇಕಾಗ್ತದೆ. ಇದು ಬಹಳ ಇಂಪಾರ್ಟೆಂಟು. ಅಂದರೆ R2 ರೋಧಕದಲ್ಲಿನ ವಿದ್ಯುತ್ ಪ್ರವಾಹವು I4 ರೋಧಕದಲ್ಲಿನ 2ರಷ್ಟು ಹೆಚ್ಚಾಗಿದೆ ಅಂತ ಅರ್ಥ. ಹಾಗಾಗಿ I4ನಲ್ಲಿರುವಂತಹ ವಿದ್ಯುತ್ ಪ್ರವಾಹವು I3ಗಿಂತ ಹೆಚ್ಚಾಗಿದೆ ಅಂತ ಅಂದರೆ ಇಲ್ಲಿ I2ಗಿಂತ I1 ಜಾಸ್ತಿ ಇದೆ, ಹಾಗೆಯೇ ಇಲ್ಲಿ I4ಗಿಂತ I2 ಜಾಸ್ತಿ ಇದೆ. ಹಾಗಾಗಿ ಫಸ್ಟ್ ಹೈಯೆಸ್ಟ್ ಇರುವಂಥ ವಿದ್ಯುತ್ ಪ್ರವಾಹ ಕಡಿಮೆ, ಇನ್ನೂ ಕಡಿಮೆ I4ಅಲ್ಲಿ, ಅದಕ್ಕಿಂತ ಕಡಿಮೆ I3ಯಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ R3 ಅಂತ ಬರೆದ್ರೆ 1 ಅಂಕ ಸಿಗ್ತದೆ. ಇವು 1 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯುವಂತಹ ವಿಧಾನ. ಇನ್ನು 2 ಅಂಕದ ಪ್ರಶ್ನೆ ನೋಡೋಣ. ಕೆಳಗೆ ಕೊಟ್ಟಿರುವ ದಂಡಾಕಾಂತ ಚಿತ್ರವನ್ನು ಗಮನಿಸಿ. ಒಂದು ದಂಡಾಕಾಂತವನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಬಿಂದುಗಳಲ್ಲಿ ಯಾವ ಬಿಂದುವಿನಲ್ಲಿ ಕಾಂತ ಕ್ಷೇತ್ರದ ಪ್ರಮಾಣವು ಕಡಿಮೆ ಇರುತ್ತದೆ, ಕಾರಣವನ್ನು ತಿಳಿಸಿ. ಸಾಮಾನ್ಯವಾಗಿ ಕಾಂತದ ಅಥವಾ ದಂಡಾಕಾಂತದ ಈ ಧ್ರುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಕಾಂತೀಯ ಬಲರೇಖೆಗಳಿರುತ್ತವೆ. ಹಾಗಾಗಿ ಈ ಭಾಗದಲ್ಲಿ ಅಧಿಕವಾಗಿರುವಂತಹ ಕಾಂತ ಕ್ಷೇತ್ರ ಇರ್ತದೆ. ಆದರೆ ಮಧ್ಯಭಾಗದಲ್ಲಿ ಕಾಂತೀಯ ಬಲರೇಖೆಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿರುವುದರಿಂದ ಇಲ್ಲಿರುವಂತಹ ಕಾಂತ ಕ್ಷೇತ್ರ ಕಡಿಮೆ ಆಗಿರುತ್ತದೆ. ಆದ್ದರಿಂದ ಬಿ ಬಿಂದುವಿನಲ್ಲಿ ಉತ್ತರವನ್ನು ಬರೆಯುವಾಗ ಬಿ ಬಿಂದುವಿನಲ್ಲಿ
ಕಾಂತಕ್ಷೇತ್ರ ಕಡಿಮೆ ಇರುತ್ತದೆ. ನಾವು ಇಷ್ಟ ಬರಿತೀವಿ, ಆದರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಕಾರಣ ಕೇಳಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಕಾಂತೀಯ ಬಲರೇಖೆಗಳ ಸಂಖ್ಯೆ ಕಡಿಮೆ ಇದ್ದಾವೆ. ಕಾಂತೀಯ ಬಲರೇಖೆಗಳು ಕಡಿಮೆ ಇರುವುದರಿಂದ. ಇಷ್ಟು ಉತ್ತರಗಳನ್ನು ಬರೆದರೆ ನಮಗೆ 2 ಅಂಕ ತುಂಬ ಸುಲಭವಾಗಿ ಸಿಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 6ಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಇನ್ನು ಪ್ರಶ್ನೆ ಸಂಖ್ಯೆ 7, ಜೌಲನ ಉಷ್ಣೋತ್ಪನ್ನ ನಿಯಮವನ್ನು ನಿರೂಪಿಸಿ. ಈ ನಿಯಮದ ಗಣಿತೀಯ ರೂಪವನ್ನು ಬರೆಯಿರಿ. ನನಗೆ ಆಲ್ರೆಡಿ ಲೆಕ್ಕಗಳನ್ನು ಮಾಡುವಾಗ, ಎರಡನೇ ಲೆಕ್ಕವನ್ನು ಮಾಡುವಾಗ ಹೇಳಿದ್ದೆ, ಅಲ್ಲಿ ಜೌಲನ ಉಷ್ಣೋತ್ಪನ್ನ ನಿಯಮ ಎಂದರೆ ಏನಪ್ಪ ಅಂದ್ರೆ ಬರಿಬೇಕು, ಚೆನ್ನಾಗಿ ದುಂಡಾಗಿ ಅಕ್ಷರವಾಗ್ತದೆ. ಅಕ್ಷರವನ್ನು ದುಂಡಾಗಿ ಸ್ಪಷ್ಟವಾಗಿ ಬರೆಯುವಾಗ್ತದೆ. ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು, ಉತ್ತರ ನೋಡಿ, ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಆ ರೋಧಕದ ಮೂಲಕ ಹರಿಯುತ್ತಿರುವ ಅಥವಾ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ಆ ರೋಧಕದ ರೋಧಕ್ಕೆ, ಆ ರೋಧಕದ ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತವಾಗಿರುತ್ತದೆ. ನೀವು ಇಷ್ಟು ಉತ್ತರಗಳನ್ನು ಮಾತ್ರ ಬರೀತೀರಿ, ಆದರೆ ಮುಂದಿರುವಂಥ ಇನ್ನೊಂದು ಪ್ರಶ್ನೆ ನೋಡೋದೇ ಇಲ್ಲ. ಅಲ್ಲೇ ಕೇಳಿದ್ದಾರೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮದ ಗಣಿತೀಯ ರೂಪವನ್ನು ಕೇಳಿದ್ದಾರೆ. ಹಾಗಾಗಿ ಈ ನಿಯಮದ ಗಣಿತೀಯ ರೂಪ ಏನಪ್ಪ ಅಂದರೆ H = I²RT ಅಂತ ಬರೆದು, ಸಾಧ್ಯ ಆದರೆ ಈ ಥರ ಒಂದು ಬಾಕ್ಸನ್ನು ಹಾಕಿ ಬರೆದ್ಬಿಟ್ರೆ 2 ಅಂಕ ತುಂಬ ಸುಲಭವಾಗಿ ಸಿಗ್ತದೆ. ಇಷ್ಟು ಜೌಲನ ಉಷ್ಣೋತ್ಪನ್ನ ನಿಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ, ಓಮನ ನಿಯಮವನ್ನು ನಿರೂಪಿಸಿ. 1 ಓಮನ್ನು ವ್ಯಾಖ್ಯಾನಿಸಿ ಅಂತ ಇದೆ. ನಮಗೆಲ್ಲ ಗೊತ್ತಿದೆ, ಓಮನ ನಿಯಮ ಏನನ್ನ ಹೇಳ್ತದಪ್ಪ ಅಂದರೆ, ಸ್ಥಿರ ತಾಪದಲ್ಲಿ ಒಂದು ಮಂಡಲದಲ್ಲಿನ ಅಥವಾ ಒಂದು ರೋಧಕದಲ್ಲಿನ ಅಥವಾ ಒಂದು ವಾಹಕದಲ್ಲಿನ ಒಂದು ಮಂಡಲದಲ್ಲಿನ ಸ್ಥಿರ ತಾಪದಲ್ಲಿ ಒಂದು ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತವಾಗಿರುತ್ತದೆ. ಇದೇ ಓಮನ ನಿಯಮ. ಸ್ಥಿರ ತಾಪದಲ್ಲಿ ಒಂದು ಮಂಡಲ ಅನ್ರಿ, ರೋಧಕರ ಅನ್ರಿ, ವಾಹಕರ ಅನ್ರಿ,
ಸ್ಥಿರ ತಾಪದಲ್ಲಿ ಒಂದು ಮಂಡಲದಲ್ಲಿನ ಅಥವಾ ರೋಧಕದಲ್ಲಿನ ಅಥವಾ ವಾಹಕದಲ್ಲಿನ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತವಾಗಿರುತ್ತದೆ. ಅಂದರೆ ವಿ ನೇರ ಅನುಪಾತ ಐ ಅಂತ ನಾವು ಗಣತೀಯ ರೂಪದಲ್ಲಿ ಬರಿತಾ ಇದ್ದೇವೆ. ಹಾಗೆ 1 ಓಮ್ ಅನ್ನ ವ್ಯಾಖ್ಯಾನಿಸಿ ಅಂತಿದೆ. 1 ಓಮ್ ಅಂದ್ರೆ ಒಂದು ಮಂಡಲದಲ್ಲಿನ ಅಥವಾ ಒಂದು ರೋಧಕದಲ್ಲಿನ ವಿಭವಾಂತರವು 1 ವೋಲ್ಟ್ ಆಗಿದ್ದು ಆ ರೋಧಕದಲ್ಲಿನ ವಿದ್ಯುತ್ ಪ್ರವಾಹವು 1 ಆಂಪಿಯರ್ ಆಗಿದ್ದರೆ ಆಗ ಅದರ ರೋಧ 1 ಓಮ್ ಆಗಿರುತ್ತದೆ. ಅಂದರೆ ನಾವು R = V/I ಅನ್ನ ಬರೆದ್ವಿ ಅಂದರೆ ಆ ಒಂದು ರೋಧಕದಲ್ಲಿ 1 ವೋಲ್ಟ್ ವಿಭವಾಂತರವಿದ್ದು ಆ ರೋಧಕದಲ್ಲಿ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಇದ್ದಾಗ ಅದರ ರೋಧ 1 ಓಮ್ ಆಗಿರುತ್ತದೆ ಅಂತ ಅರ್ಥ. ಈ ರೀತಿಯಾಗಿ ನಾವು ಉತ್ತರವನ್ನು ಸ್ಪಷ್ಟವಾಗಿ ಬರೆದಾಗ ಖಂಡಿತವಾಗಿಯೂ ಮೌಲ್ಯಮಾಪಕನಿಗೆ ಹೆಚ್ಚು ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಇಷ್ಟು ಪ್ರಶ್ನೆ ಸಂಖ್ಯೆ 7ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಈ 8, 9 ಹಾಗೂ 10, 11ನೆಯ ಹಾಗೂ 12ನೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿವರೆಗೂ ನಾವು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೊದಲ 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ತಿಳಿದುಕೊಂಡೆವು. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭರಾತ್ರಿ.